ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧ ಕಾಂಡದ 57ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಿಂದ ಅಂಗದನ ನೇತೃತ್ವದಲ್ಲಿ ಅಂಗದನ ನಿರ್ಧಾರದಂತೆಯೇ ಎಲ್ಲ ವಾನರರು ಪ್ರಾಯೋಪವೇಶವನ್ನು ಮಾಡಲು ಸಿದ್ಧರಾಗಿದ್ದಾರೆ. ಜೀವವನ್ನು ಕಳೆದುಕೊಳ್ಳುವುದರ ಹೊರತು ಬೇರೆ ಯಾವ ಮಾರ್ಗವೂ ಲಭಿಸುತ್ತಿಲ್ಲ. ಅಡಗಿ ಕುಳಿತರು ಬಿಲದಲ್ಲಿ ಅಡಗಿ ಕುಳಿತರು ರಾಮಲಕ್ಷ್ಮಣರ ಬಾಣದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಿಂತಿರುಗಿ ಹೋದರೆ ಸುಗ್ರೀವನು ಕೊಂದು ಹಾಕಿಬಿಡಬಹುದು. ಮುಂದೆ ಹೋಗೋಣವೆಂದರೆ ಮಾರ್ಗವೂ ತೋಚುತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಸಿಲುಕಿರುವ ಆ ವಾನರರಿಗೆ ವಿಚಿತ್ರವಾದ ರೀತಿಯಲ್ಲಿ ಆ ಸಂಪಾತಿಯು ಜಟಾಯುವು ತನ್ನ ತಮ್ಮನು ಎಂದು ಹೇಳಿಕೊಂಡು ಬಂದಾಗ ಯಾವುದೋ ಒಂದು ದೂರದ ಆಶಾ ಕಿರಣ ದೊರೆಯುತ್ತದೆ. ಏನಾದರೂ ಆಗಲಿ, ಆ ಪಕ್ಷಿಯು ಒಂದು ನಮಗೆ ಮರಣವನ್ನೇ ಕೊಡಬಹುದು, ಅಥವಾ ಮುಂದಿನ ಮಾರ್ಗವನ್ನಾದರೂ ತೋರಿಸಬಹುದೇನೋ. ಬದುಕಿನಲ್ಲೂ ಅಷ್ಟೇ, ಸಾಯದೇ ಇದ್ದರೆ ಸಾವಿರ ಕಾಣಬಹುದು ಎಂಬಂತೆ ಏನಾದರೂ ರೀತಿಯಿಂದ ಕಷ್ಟವಾದರೂ ಚಿಂತೆಯಿಲ್ಲ, ಮುನ್ನುಗ್ಗುತ್ತಲೇ ಇದ್ದರೆ ಯಾವ ಕಾರಣಕ್ಕೂ ಸುಖವನ್ನು ಅವಲಂಬಿಸಿ ಅದರಲ್ಲಿಯೇ ವಿಶ್ರಾಂತರಾಗದೆ ಕಷ್ಟದಿಂದ ಮುಂದುವರಿಯುತ್ತಲೇ ಇದ್ದರೆ ಯಾವುದಾದರೊಂದು ಮಾರ್ಗವು ಎಲ್ಲಿಯೋ ಅಂದರೆ ದೊರೆಯುವಂತಹ, ಅಂದರೆ 10 ಹಲವು 100 ಬಾಗಿಲುಗಳು ಮುಚ್ಚಿದರೂ 101ನೆಯ ಬಾಗಿಲು ತೆರೆಯುವ ಒಂದು ಸಾಧ್ಯತೆ ಇರುತ್ತದೆ. ಆ ಭರವಸೆಯಿಂದಲೇ ಪ್ರತಿಯೊಬ್ಬರೂ ಬದುಕುವುದು. ಆ ಭರವಸೆಯನ್ನೇ ಕಳೆದುಕೊಂಡು ಬಿಟ್ಟರೆ ಜೀವನ ನಶ್ವರವಾಗಿ ಬಿಡುತ್ತದೆ. ಆ ಕಾರಣದಿಂದಾಗಿ ಭರವಸೆಯಿಂದ ವಾನರರು ಆ ಸಂಪಾತಿಗೆ ಸಹಾಯ ಮಾಡಲು ಮುಂದಾಗಿರುವರು. ಹೇಗೂ ಪರ್ವತದಿಂದ ಇಳಿಸಿದ ಮೇಲೆ ಏನಾದರೂ ಆಗಬಹುದೇನೋ, ಯಾವುದಾದರೂ ಪವಾಡವು ಜರುಗಬಹುದು, ಇಲ್ಲವೇ ನಾವೆಲ್ಲರೂ ಈ ಸಂಪಾತಿಗೆ ಆಹಾರವಾಗೋಣವೆಂದೇ ಅವರು ನಿರ್ಧರಿಸಿರಬಹುದು. ಶೋಕಾದ್ಭ್ರಷ್ಟಸ್ವರಮಪಿ ಶ್ರುತ್ವಾ ತೇ ಹರಿಯೂಥಪಾಃ ಶ್ರದ್ಧದುರ್ನೈವ ತದ್ವಾಕ್ಯಂ ಕರ್ಮಣಾ ತಸ್ಯ ಶಂಕಿತಾಃ. ಶೋಕದ ಕಾರಣದಿಂದ ವಿಕೃತ ಸ್ವರದಿಂದ ಹೇಳಿದ ಸಂಪಾತಿಯ ಮಾತನ್ನು ಕೇಳಿಯೂ ವಾನರ ಯೂಥಪತಿಗಳು ಅದನ್ನು ನಂಬಲಿಲ್ಲ. ಏಕೆಂದರೆ ಅವರು ಅವನ ಕರ್ಮದಿಂದ ಶಂಕಿತರಾಗಿದ್ದರು. ಏಕೆಂದರೆ ಮೃತ ಶರೀರಗಳು ಬಿದ್ದೊಡನೆ ಅದನ್ನು ತಿಂದು ಹಾಕುವುದು ಹದ್ದಿನ ಕಾರ್ಯ. ಆದ್ದರಿಂದ ಆತ ತಮಗೆ ಮೋಸ ಮಾಡುತ್ತಲೇ ಇರಬಹುದೆಂದು ಭಾವಿಸಿದರು. ತೇ ಪ್ರಾಯಮುಪವಿಷ್ಟಾಸ್ತು ದೃಷ್ಟ್ವಾ ಗೃಧ್ರಂ ಭವಂಗಮಾಃ ಬುದ್ಧಿಂ ತದಾ ದೌದ್ರಾಂ ಸರ್ವಾನ್ನೋ ಭಕ್ಷಯಿಷ್ಯತಿ. ಆಮರಣ ಉಪವಾಸಕ್ಕಾಗಿ ಕುಳಿತಿರುವ ವಾನರರು ಆ ಗೃಧ್ರನನ್ನು ನೋಡಿ, ಇವನು ನಮ್ಮೆಲ್ಲರನ್ನೂ ತಿಂದು ಬಿಡಲಿಕ್ಕಿಲ್ಲವಲ್ಲ ಎಂಬ ಭಯಂಕರ ಮಾತನ್ನು ಯೋಚಿಸಿದರು. ಸರ್ವಥಾ ಪ್ರಾಯಮಾಸೀನಾನ್ಯದಿ ನೋ ಭಕ್ಷಯಿಷ್ಯತಿ ಕೃತಕೃತ್ಯ ಭವಿಷ್ಯಾಮ ಕ್ಷಿಪ್ರಂ ಸಿದ್ಧಿಮಿತೋ ಗತಾಃ. ಸರಿ, ನಾವಾದರೂ ಎಲ್ಲ ಪ್ರಕಾರದಿಂದ ಉಪವಾಸದ ವ್ರತವನ್ನು ಕೈಗೊಂಡು ಕುಳಿತಿದ್ದೇವೆ. ಈ ಪಕ್ಷಿಯು ನಮ್ಮನ್ನು ತಿಂದು ಬಿಟ್ಟರೆ ನಮ್ಮ ಕಾರ್ಯವೂ ಆಗುವುದು, ನಮಗೆ ಬೇಗನೆ ಸಿದ್ಧಿಯೂ ದೊರಕುವುದು. ಏಕೆಂದರೆ ಸುಮ್ಮನೆ ವ್ರತ ಪ್ರಾಣ ಕಳೆದುಕೊಳ್ಳುವುದಕ್ಕಿಂತಲೂ ಒಂದು ಮೃಗಕ್ಕೆ, ಅಂದರೆ ಯಾವುದೋ ಒಂದು ಪಕ್ಷಿಗೆ ಆಹಾರವಾಗುವುದು ಇನ್ನೂ ಶ್ರೇಷ್ಠವಾದುದಲ್ಲವೇ. ಏತಾಂ ಬುದ್ಧಿಂ ತತಶ್ಚಕ್ರುಃ ಸರ್ವೇ ತೇ ಹರಿಯೂಥಪಾಃ ಅವತಾರ್ಯ ಗಿರೇ ಶೃಂಗಾತ್ ಗೃಧ್ರಮಾಹಂಗದಸ್ತದಾ. ಮತ್ತೆ ಆ ಸಮಸ್ತ ವಾನರ ಯೂಥಪತಿಗಳು ಹೀಗೆ ನಿಶ್ಚಯಿಸಿ ಆ ಗೃಧ್ರನನ್ನು ಆ ಪರ್ವತ ಶಿಖರದಿಂದ ಕೆಳಗಿಳಿಸಿದರು. ಆಗ ಅಂಗದನು ಹೇಳಿದನು, ಬಭೂವರ್ಕರಜೋ ನಾಮ ವಾನರೇಂದ್ರ ಪ್ರತಾಪವಾಂ ಮಮಾರ್ಯಃ ಪಾರ್ಥಿ ಭಕ್ಷನ್ ಧಾರ್ಮಿಕೌತಸ್ಯ ಚಾತ್ಮಜೋ ಸುಗ್ರೀವಶ್ಚೈವ ವಾಲಿ ಚ ಪುತ್ರೌ ಘನಬಲಾವುಭೌ ಲೋಕೇ ವಿಶ್ರುತ ಕರ್ಮಾ ಭೂರ್ದ್ರಾಜಾ ವಾಲಿ ಪಿತಾ ಮಮ. ಪಕ್ಷಿರಾಜನೇ, ಮೊದಲು ಓರ್ವ ಪ್ರತಾಪಿ ವೃಕ್ಷರಾಜನೆಂಬ ವಾನರ ರಾಜನು ಇದ್ದನು. ವೃಕ್ಷರಾಜನು ನನಗೆ ತಾತನಾಗಬೇಕು. ಅವರಿಗೆ ವಾಲಿ ಮತ್ತು ಸುಗ್ರೀವರೆಂಬ ಇಬ್ಬರು ಧರ್ಮಾತ್ಮ ಪುತ್ರರಾದರು. ಅವರಲ್ಲಿ ವಾಲಿಯು ನನ್ನ ತಂದೆಯು. ಜಗತ್ತಿನಲ್ಲಿ ತನ್ನ ಪರಾಕ್ರಮದಿಂದ ಅವನ ಖ್ಯಾತಿ ಬಹಳವಾಗಿತ್ತು.
ಸಾಮಾನ್ಯವಾಗಿ ನಾವು ಪರಿಚಯವನ್ನು ಹೇಳಿಕೊಳ್ಳುವ ಮುನ್ನ ನಮ್ಮ ಪೂರ್ವಜರನ್ನು ಸ್ಮರಿಸುತ್ತೇವೆ. ಯಾರಿಗೆ ಗೊತ್ತು, ಈಗಾಗಲೇ ವೃದ್ಧನಾಗಿ ಸಾಯುವ ಸ್ಥಿತಿಯಲ್ಲಿರುವಂತಹ, ರೆಕ್ಕೆಗಳನ್ನೂ ಕಳೆದುಕೊಂಡಿರುವಂತಹ ಸಂಪಾತಿಗೆ ಜಟಾಯುವು ಆತನ ಸಹೋದರನೆಂದು ಯಾರು ತಾನೇ ಭಾವಿಸಿದ್ದರು. ಹಾಗಿರುವಾಗ ಸಂಪಾತಿಗೆ ಒಂದೊಮ್ಮೆ ವಾಲೀಪ ಸುಗ್ರೀವರ ಪರಿಚಯವೂ ಇದ್ದಿರಬಹುದೇನು? ರಾಜಾ ಕೃತ್ಸ್ನಸ್ಯ ಜಗತ ಇಕ್ಷ್ವಾಕೂಣಾಂ ಮಹಾರಥಃ ರಾಮೋ ದಾಶರಥಿ ಶ್ರೀಮಾನ್ ಪ್ರವಿಷ್ಟೋ ದಂಡಕಾವನಂ ಲಕ್ಷ್ಮಣೇನ ಸಹ ಭ್ರಾತ್ರಾ ವೈದೇಹ್ಯಾ ಸಹ ಭಾರ್ಯಯಾ ಪಿತುರ್ನಿರ್ದೇಶ ನಿರತೋ ಧರ್ಮ್ಯಂ ಪಂಥಾನಮಾಶ್ರಿತಃ. ಇಂದಿನಿಂದ ಕೆಲವು ವರ್ಷಗಳ ಹಿಂದೆ ಇಕ್ಷ್ವಾಕು ವಂಶದ ಮಹಾರಥಿ ವೀರ, ಸಂಪೂರ್ಣ ಜಗತ್ತಿನ ರಾಜನಾದ ದಶರಥ ಕುಮಾರ ಶ್ರೀಮಾನ್ ರಾಮಚಂದ್ರನು ಪಿತೃವಾಕ್ಯ ಪಾಲನೆಯಲ್ಲಿ ತತ್ಪರನಾಗಿ ಧರ್ಮ ಮಾರ್ಗವನ್ನು ಆಶ್ರಯಿಸಿ ದಂಡಕಾರಣ್ಯಕ್ಕೆ ಬಂದಿದ್ದನು. ಅವನೊಂದಿಗೆ ಅವನ ತಮ್ಮ ಲಕ್ಷ್ಮಣ ಮತ್ತು ಅವನ ಧರ್ಮಪತ್ನಿ ವಿದೇಹ ಕುಮಾರಿ ಸೀತೆಯು ಬಂದಿದ್ದಳು. ಇಲ್ಲಿ ವಿಚಾರವನ್ನು ಹೇಳುವಾಗ ಪೂರ್ವಜರ ಅಥವಾ ತಮಗೆ ತಿಳಿದಿರುವಂತಹ ಎಲ್ಲ ಹಿರಿಯರ ಮಾತನ್ನು ಹೇಳುವುದು ಯೋಗ್ಯವಾದುದೇ ಆಗಿದೆ. ನೆನಪಿರಲಿ, ಎಷ್ಟೋ ಬಾರಿ ನಮ್ಮ ವಯಸ್ಸಿನ ಪರಿಣಾಮದಿಂದಾಗಿ ಅದರಲ್ಲೂ ವಿಶೇಷವಾಗಿ ಎಳೆಯ ವಯಸ್ಸಿನವರಾಗಿದ್ದಾಗ, ನಾನೇಕೆ ನನ್ನ ತಂದೆಯ ಹೆಸರಿನ ಆಧಾರದಲ್ಲಿ ಬದುಕಬೇಕು, ನನ್ನದೇ ಆದ ಸ್ವಂತವಾದಂತಹ ಅಸ್ತಿತ್ವವನ್ನು ನಾನು ಬೆಳೆಸಿಕೊಳ್ಳುತ್ತೇನೆ ಎಂಬ ಉತ್ಸಾಹ, ಛಲ ಅವರಲ್ಲಿ ಇರುತ್ತದೆ. ಅದು ಯೋಗ್ಯವಾದುದೂ ಆಗಿರುತ್ತದೆ. ಆದರೆ ಒಂದೊಮ್ಮೆ ನಾವು ಯಾವ ಕಾರ್ಯವನ್ನು ಮಾಡಲು ಹೊರಟಿರುವೆವೋ ಆ ಕಾರ್ಯದಲ್ಲಿ ನಮ್ಮ ತಂದೆಯ ಪರಿಚಯದವರೋ ಅಥವಾ ತಾತನ ಪರಿಚಯದವರೋ ಯಾರಾದರೂ ಇದ್ದರೆ, ಆ ಕಾರಣದಿಂದಾಗಿ ನಮ್ಮ ಕಾರ್ಯ ಸುಲಭವಾಗುವಂತಿದ್ದರೆ, ಅನವಶ್ಯಕವಾಗಿ ಕಷ್ಟಪಡುವುದಕ್ಕಿಂತಲೂ ಸಂದರ್ಭೋಚಿತವಾಗಿ ಅವರ ಹೆಸರುಗಳನ್ನು ಬಳಸಿಕೊಳ್ಳುವುದರಲ್ಲಿ ತಪ್ಪಿಲ್ಲ. ಏಕೆಂದರೆ ಯಾರೇ ಆಗಲಿ ನಮಗೆ ಸಹಾಯ ಮಾಡಲು ಮುಂದಾದರೂ ಕೂಡ ಕೇವಲ ನಮ್ಮ ತಂದೆ ತಾತನ ಹೆಸರು ಹೇಳಿಕೊಂಡು ಯಾರು ನಮಗೆ ಸಹಾಯ ಮಾಡುವುದಿಲ್ಲ. ಅವರು ನಮಗೆ ಸಹಾಯ ಮಾಡಲು ಬಯಸಬಹುದು, ಆ ಕುರಿತಾಗಿ ಚಿಂತಿಸಬಹುದು. ಆದರೆ ನಂತರ ನಮ್ಮ ಯೋಗ್ಯತೆಯ ಆಧಾರದ ಮೇಲೆಯೇ ಅವರು ನಮಗೆ ಕೆಲಸಗಳನ್ನು ಕೊಡುತ್ತಾರೆಯೇ ಹೊರತು, ನಮ್ಮ ಯೋಗ್ಯತೆಯ ಆಧಾರದ ಮೇಲೆಯೇ ಅವರು ನಮ್ಮನ್ನು ಆಧರಿಸುವರೇ ಹೊರತು, ಮೊದಲು ನಮ್ಮ ಎದುರಿರುವಂತಹ ಅವರ ಮನೋಭಾವವನ್ನು ಬದಲಿಸುವುದಕ್ಕಾಗಿಯಾದರೂ ನಾವು ನಮ್ಮ ಪೂರ್ವಜರ, ಹಿರಿಯರ, ದೊಡ್ಡವರ ವಿಚಾರಗಳನ್ನು ಅವರೆದುರು ಹೇಳಿಕೊಳ್ಳಬೇಕಾಗುತ್ತದೆ. ಏಕೆಂದರೆ ಇಲ್ಲಿ ಪಕ್ಷಿರಾಜನಾದ ಆ ಗೃಧ್ರನು, ಸಂಪಾತಿಯು ವಾನರರನ್ನು ತಿಂದು ಬಿಡಲೆಂದೇ ಬರುತ್ತಿರುವನು. ಆತನಿಗೇನು ಗೊತ್ತು ಇವರು ಯಾರು, ಯಾವ ಕಾರಣಕ್ಕಾಗಿ ಬಂದಿರುವರು, ಎಷ್ಟರ ಮಟ್ಟಿಗೆ ಶ್ರೇಷ್ಠರು, ಇವರ ಕಾರ್ಯವನ್ನು ಮಾಡುವುದರಿಂದಲೇ ತನಗೇನು ಉಪಯೋಗವಾಗುತ್ತದೆ ಎಂಬುದನ್ನು ಮುಂದಿನ ಅಧ್ಯಾಯಗಳಲ್ಲಿ ನೋಡಲಿದ್ದೇವೆ. ತಸ್ಯ ಭಾರ್ಯಾ ಜನಸ್ಥಾನಾದ್ ದ್ರಾವಣೇನ ಹೃತಾ ಬಲಾತ್ ರಾಮಸ್ಯ ತು ಪಿತುರ್ಮಿತ್ರಂ ಜಟಾಯುರ್ನಾಮ ಗೃಧ್ರರಾಟ್ ದದರ್ಶ ಸೀತಾಂ ವೈದೇಹೀಂ ಪ್ರಿಯಮಾಣಾಂ ವಿಹಾಯ ಸಾ ರಾವಣಂ ವಿರಥಂ ಕೃತ್ವಾ ಸ್ಥಾಪಯಿತ್ವಾ ಚ ಮೈಥಿಲೀಂ ಪರಿಶ್ರಾಂತಶ್ಚ ವೃದ್ಧ ರಾವಣೇನ ಹತೋರಣೆ. ಸ್ಥಾನಕ್ಕೆ ಬಂದ ಮೇಲೆ ಅವನ ಪತ್ನಿ ಸೀತೆಯನ್ನು ರಾವಣನು ಬಲವಂತವಾಗಿ ಅಪಹರಿಸಿದನು. ಆಗ ಶ್ರೀರಾಮನ ತಂದೆಯ ಮಿತ್ರನಾಗಿದ್ದ ಗೃಧ್ರರಾಜ ಜಟಾಯುವು ರಾವಣನು ಆಕಾಶ ಮಾರ್ಗದಿಂದ ವೈದೇಹಿಯನ್ನು ಕೊಂಡು ಹೋಗುವುದನ್ನು ನೋಡಿದನು. ನೋಡುತ್ತಲೇ ಅವನು ರಾವಣನ ಮೇಲೆ ಎರಗಿದನು. ಅವನ ರಥವನ್ನು ಪುಡಿ ಪುಡಿ ಮಾಡಿ ಅವನು ಮೈಥಿಲಿಯನ್ನು ಸುರಕ್ಷಿತವಾಗಿ ಭೂಮಿಯಲ್ಲಿ ನಿಲ್ಲಿಸಿದನು. ಆದರೆ ಆಗ ಅವನು ವೃದ್ಧನಾಗಿದ್ದನು. ಯುದ್ಧ ಮಾಡುತ್ತಾ ಬಳಲಿ ಹೋಗಿ ಕೊನೆಗೆ ರಣರಂಗದಲ್ಲಿ ರಾವಣನ ಕೈಯಿಂದ ಕೊಲ್ಲಲ್ಪಟ್ಟನು. ಏವಂ ಗೃಧ್ರೋಹ ತಸ್ತೇನ ರಾವಣೇನ ಬಲೀಯಸ ಸಂಸ್ಕೃತಸ್ತಾಪಿ ರಾಮೇಣ ಜಗಾಮಗತಿಮುತ್ತಮಾಂ. ಈ ಪ್ರಕಾರ ಮಹಾಬಲಿ ರಾವಣನಿಂದ ಜಟಾಯುವಿನ ವಧೆಯಾಯಿತು. ಸ್ವತಃ ಶ್ರೀರಾಮಚಂದ್ರನೇ ಅವನ ದಹನ ಸಂಸ್ಕಾರವನ್ನು ಮಾಡಿದನು ಮತ್ತು ಅವನು ಉತ್ತಮ ಗತಿಯನ್ನು ಪಡೆದನು. ತಥೋ ಮಮ ಪಿತೃವ್ಯೇಣ ಸುಗ್ರೀವೇಣ ಮಹಾತ್ಮನ ಪ್ರಕಾರ ರಾಘವ ಸಖ್ಯಂ ಸೋವಧೀತ್ ಪಿತ್ರಂ ಮಮ.
ಅನಂತರ ಶ್ರೀರಾಮನು ನನ್ನ ಚಿಕ್ಕಪ್ಪ ಅಂದರೆ ಅಂಗದನು ಹೇಳಿಕೊಳ್ಳುತ್ತಿರುವುದರಿಂದ ನನ್ನ ಚಿಕ್ಕಪ್ಪ ಮಹಾತ್ಮ ಸುಗ್ರೀವನೊಂದಿಗೆ ಮೈತ್ರಿ ಮಾಡಿಕೊಂಡನು. ಸುಗ್ರೀವನು ಹೇಳಿದಂತೆಯೇ ಶ್ರೀರಾಮನು ನನ್ನ ಪಿತನನ್ನು ವಧಿಸಿದನು. ಮಮ ಪಿತ್ರ ವಿರುದ್ಧೋಗೆ ಸುಗ್ರೀವ ಸಚಿವೈ ಸಹ ನಿಹತ್ಯ ಬಾಲಿನಂ ರಾಮಸ್ತತಸ್ತಮಭಿಷೇಚಯತ್. ನನ್ನ ತಂದೆಯು ಮಂತ್ರಿಗಳ ಸಹಿತ ಸುಗ್ರೀವನನ್ನು ರಾಜ್ಯ ಸುಖದಿಂದ ವಂಚಿತನಾಗಿಸಿದ್ದನು. ಅದಕ್ಕಾಗಿ ಶ್ರೀರಾಮಚಂದ್ರನು ನನ್ನ ತಂದೆ ವಾಲಿಯನ್ನು ಕೊಂದು ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದನು. ಸರಾಜ್ಯೆ ಸ್ಥಾಪಿತಸ್ತೇನ ಸುಗ್ರೀವೋ ವಾನರೇಶ್ವರಃ ರಾಜಾ ವಾನರ ಮುಖ್ಯಾನಾಂ ತೇನ ಸ್ಥಾಪಿತಾ ವಯಂ. ಅವನೇ ಸುಗ್ರೀವನನ್ನು ವಾಲಿಯ ರಾಜ್ಯದಲ್ಲಿ ಸ್ಥಾಪಿಸಿದನು. ಈಗ ಸುಗ್ರೀವನೇ ವಾನರರ ಒಡೆಯನಾಗಿದ್ದಾನೆ. ಮುಖ್ಯ ಮುಖ್ಯ ವಾನರರಿಗೂ ರಾಜನಾಗಿದ್ದಾನೆ. ಅವನು ನಮ್ಮನ್ನು ಸೀತಾನ್ವೇಷಣೆಗಾಗಿ ಕಳುಹಿಸಿರುವನು. ಸಾಮಾನ್ಯವಾಗಿ ಸಂದರ್ಶನಕ್ಕಾಗಿ ಹೋಗುವವರಿಗೆ ಅಥವಾ ಯಾವುದಾದರೊಂದು ಮಾತುಕತೆಗಾಗಿ ಹೋಗುವವರಿಗೆ ಅಥವಾ ತಮ್ಮ ಗ್ರಾಹಕರೊಂದಿಗೆ ವಿಶಿಷ್ಟವಾದಂತಹ ಯಾವುದಾದರೂ ಚರ್ಚೆಗಳಿಗೆ ಹೋಗುವವರಿಗೆ ಬಹಳ ಮುಖ್ಯವಾಗಿ ಕೊಡುವ ಸಲಹೆ, ನಿಮ್ಮ ಮುಖ್ಯಸ್ಥನು ಯಾರಿರುವನೋ ಆತನನ್ನು ನಿಮ್ಮ ಗ್ರಾಹಕರ ಅಥವಾ ಎದುರಿಗಿರುವ ಅಪರಿಚಿತರ ಎದುರಿನಲ್ಲಿ ಕಡೆಗಣಿಸಿ ಮಾತನಾಡಬೇಡಿ. ಯಾವ ಸಂದರ್ಭದಲ್ಲಿ ನೀವು ನಿಮ್ಮ ಮುಖ್ಯಸ್ಥನನ್ನೇ ಕಡೆಗಣಿಸಿ ಮಾತನಾಡುವಿರೋ ಆಗ ಎದುರಿಗಿರುವವರು ನಿಮ್ಮ ಕುರಿತಾಗಿ ಒಳ್ಳೆಯ ಅಭಿಪ್ರಾಯವನ್ನು ಹೊಂದುವುದಿಲ್ಲ. ಆ ಮೂಲಕ ನಿಮ್ಮಲ್ಲಿರುವಂತಹ ಒಂದು ಹೃದಯದ ಭಾರವನ್ನಾಗಲಿ ಅಥವಾ ದುಃಖವನ್ನಾಗಲಿ ನೀವೇನೋ ಹೊರಹಾಕಿರಬಹುದು. ಆದರೆ ಅದರಿಂದ ಕೆಡುವ ಕೆಲಸ ಮುಂದೆ ನಿಮ್ಮ ಕೆಲಸವೇ ಕೆಟ್ಟು ಹೋಗುತ್ತದೆ. ಸುಗ್ರೀವನ ಮೇಲಿರುವ ದುಃಖವನ್ನು ಹನುಮಂತನ ಎದುರು ಹೊರಹಾಕುವುದರಲ್ಲಿ ಅಂಗದನಿಗೆ ತೊಂದರೆ ಇಲ್ಲ. ಏಕೆಂದರೆ ಹನುಮಂತನು ಅಪರಿಚಿತನಲ್ಲ, ಆತನಿಗೆ ಎಲ್ಲವೂ ತಿಳಿದಿದೆ. ಸಹಜವಾಗಿಯೇ ಅಂಗದನ ಮನಸ್ಸಿನಲ್ಲಿ ದುಃಖ ಖೇದಗಳಿರುವುದನ್ನು ಆತ ಅರ್ಥ ಮಾಡಿಕೊಳ್ಳಬಲ್ಲ. ಆದರೆ ಇಲ್ಲಿ ಸಂಪಾತಿ ಅಪರಿಚಿತ. ಆತನ ಎದುರು ಯಾವ ಕಾರಣದಿಂದಲೂ ರಾಜನಾದ ಸುಗ್ರೀವನ ಕುರಿತು ಕೆಟ್ಟ ಮಾತನ್ನು ಆಡಬಾರದು. ಆ ಕಾರಣದಿಂದಾಗಿ ತನ್ನ ತಂದೆಯಾದ ವಾಲಿಯನ್ನು ಸುಗ್ರೀವನು ರಾಮನ ಮೂಲಕ ಕೊಲ್ಲಿಸಿದರೂ ಅದಕ್ಕೊಂದು ಕಾರಣವಿತ್ತು ಎಂದೇ ಹೇಳುತ್ತಾ, ಸುಗ್ರೀವನು ನಮ್ಮೆಲ್ಲರ ರಾಜನಾಗಿದ್ದಾನೆ ಎಂದು ಹೇಳುತ್ತಾ, ಅವರೆಲ್ಲರಿಗೂ ತಮ್ಮ ರಾಜನ ಕುರಿತು ಇರುವಂತಹ ರಾಜಭಕ್ತಿಯನ್ನು ಪ್ರದರ್ಶಿಸುತ್ತಾ ತಮ್ಮ ಕುರಿತು ಸಹ ಒಳ್ಳೆಯ ಅಭಿಪ್ರಾಯವನ್ನು ಸಂಪಾತಿಯು ಹೊಂದುವಂತೆ ಅಂಗದನು ಮಾಡುತ್ತಿರುವನು. ಅದು ಶ್ರೇಷ್ಠ ಮುಖಂಡತ್ವದ ಗುರುತಾಗಿರುತ್ತದೆ. ಏವಂ ರಾಮ ಪ್ರಯುಕ್ತಾಸ್ತು ಮಾರ್ಗಮಾಣಸ್ತತಸ್ತತಃ ವೈದೇಹೀಂ ನಾದಿಗಚ್ಛಾಮೋ ರಾತ್ರೌ ಸೂರ್ಯ ಪ್ರಭಾಮಿವ. ಈ ರೀತಿ ಶ್ರೀರಾಮನಿಂದ ಪ್ರೇರಿತರಾಗಿ ನಾವು ಅಲ್ಲಲ್ಲಿ ವಿದೇಹ ಕುಮಾರಿ ಸೀತೆಯನ್ನು ಹುಡುಕುತ್ತಾ ತಿರುಗಾಡುತ್ತಿದ್ದೇವೆ. ಆದರೆ ಇಷ್ಟರವರೆಗೆ ಅವಳು ಕಾಣಸಿಗಲಿಲ್ಲ. ರಾತ್ರಿಯಲ್ಲಿ ಸೂರ್ಯನ ದರ್ಶನವಾಗದಿರುವಂತೆಯೇ ನಮಗೆ ಈ ವನದಲ್ಲಿ ಜಾನಕಿಯ ದರ್ಶನವಾಗಲಿಲ್ಲ. ಏವಯಂ ದಂಡಕಾರಣ್ಯಂ ವಿಚಿತ್ರ ಸುಸಮಾಹಿತಾ ಅಜ್ಞಾನಾತ್ ಪ್ರವಿಷ್ಟಾಸ್ಮಧರಣ್ಯಾ ವಿವೃತಂ ಬಿಲಂ. ನಾವು ಮನಸ್ಸನ್ನು ಏಕಾಗ್ರಗೊಳಿಸಿ ದಂಡಕಾರಣ್ಯದಲ್ಲಿ ಚೆನ್ನಾಗಿ ಹುಡುಕುತ್ತಿರುವಾಗ ತಿಳಿಯದೆ ಭೂಮಿಯೊಳಗಿನ ಒಂದು ಬಿಲದಲ್ಲಿ ನುಗ್ಗಿದೆವು. ಮಯಸ್ಯ ಮಾಯಾ ವಿದಿತಂ ತದ್ಬಿಲಂ ಚ ವಿಚಿನ್ವತಾಂ ವ್ಯತೀತಸ್ತ್ರಮೋಮಾಸೋ ಯೋರಾಜ್ಞಾ ಸಮಯ ಕೃತಃ. ಆ ಗುಹೆಯನ್ನು ಮಯಾಸುರನು ಮಾಯೆಯಿಂದ ನಿರ್ಮಿಸಿದ್ದನು. ಅದರಲ್ಲಿ ಹುಡುಕುತ್ತಾ ನಮಗೆ 1 ತಿಂಗಳು ಕಳೆದು ಹೋಯಿತು. ಅದನ್ನು ಸುಗ್ರೀವರಾಜನು ನಾವು ಮರಳುವ ಅವಧಿಯನ್ನು ನಿಶ್ಚಯಿಸಿದ್ದನು. ಅಂದರೆ ಸುಗ್ರೀವನು ನಿಶ್ಚಯಿಸಿದ ಅವಧಿಯು ಕಳೆದು ಹೋಗಿದೆ. ಏವಯಂ ಕಪಿರಾಜಸ್ಯ ಸರ್ವೇ ವಚನಕಾರಿಣಃ ಕೃತಾಂ ಸ್ಥಾಪತಿಕ್ರಾಂತ ಭಯಾತ್ರಾಯಮುಪಾಸಿತಾಃ. ನಾವೆಲ್ಲರೂ ಕಪಿರಾಜ ಸುಗ್ರೀವನ ಆಜ್ಞಾಕಾರಿಯಾಗಿದ್ದೇವೆ. ಆದರೂ ಅವನು ವಿಧಿಸಿದ ಅವಧಿಯನ್ನು ಮೀರಿದ್ದೇವೆ. ಆದ್ದರಿಂದ ಅವನ ಭಯದಿಂದಾಗಿ, ಅಂದರೆ ರಾಜನ ಭಯದಿಂದಾಗಿಯೇ ನಾವು ಇಲ್ಲಿ ಆಮರಣ ಉಪವಾಸವನ್ನು ಮಾಡುತ್ತಿದ್ದೇವೆ. ವೃದ್ಧೇ ತಸ್ಮಿಂಸ್ತು ಕಾಕುಸ್ಥೆ ಸುಗ್ರೀವೇ ಚ ಸಲಕ್ಷ್ಮಣೇ ಗತಾನಾಮಪಿ ಸರ್ವೇಷಾಂ ತ್ರನೋ ನಾಸ್ತಿ ಜೀವಿತುಂ.
ಕುಸ್ತ ಕುಲಭೂಷಣ, ಶ್ರೀರಾಮ, ಲಕ್ಷ್ಮಣ ಮತ್ತು ಸುಗ್ರೀವ ಮೂವರು ನಮ್ಮ ಮೇಲೆ ಕುಪಿತರಾಗುವರು. ಆ ಸ್ಥಿತಿಯಲ್ಲಿ ನಾವು ಅಲ್ಲಿಗೆ ಮರಳಿದ ಬಳಿಕ ಯಾರೂ ಬದುಕಿರಲಾರೆವು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾಕಾಂಡದ 57ನೆಯ ಸರ್ಗ ಸಂಪೂರ್ಣವಾಯಿತು. ಈ ರೀತಿಯಾಗಿ ಅಂಗದನು ಬಹಳ ಎಚ್ಚರಿಕೆಯಿಂದ ಅಪರಿಚಿತನಾಗಿರುವಂತಹ ಸಂಪಾತಿಯ ಎದುರು ತಮ್ಮ ಪರಿಸ್ಥಿತಿಯನ್ನು ಹೇಳಿಕೊಳ್ಳುತ್ತಿರುವನು. ಏಕೆಂದರೆ ಈ ಸಂದರ್ಭದಲ್ಲಿ ಯಾರಿಂದ ಯಾವ ಕಾರ್ಯವಾಗುತ್ತದೆ ಎಂಬುದನ್ನು ಹೇಳುವುದಾದರೂ ಹೇಗೆ? ಕನಿಷ್ಠ ಸಂಪಾತಿಯು ಇವರೆಲ್ಲರನ್ನೂ ತಿನ್ನಲೆಂದೇ ಬಂದಿದ್ದವನು. ಆತನು ಜಟಾಯುವಿನ ಅಣ್ಣನೆಂದು ತಿಳಿದು ಯಾವ ಕಾರಣದಿಂದಾಗಿ ಜಟಾಯುವು ರಾಮಕಾರ್ಯಕ್ಕಾಗಿ ತನ್ನ ಜೀವವನ್ನೇ ತೆತ್ತನು, ಅದೇ ರೀತಿಯಾಗಿ ಅದೇ ಶ್ರೀರಾಮನ ಕಾರ್ಯಕ್ಕಾಗಿ ನಾವು ಕೂಡ ಸೀತಾನ್ವೇಷಣೆಗಾಗಿ ಇಲ್ಲಿ ಬಂದಿದ್ದೆವು. ಇಲ್ಲಿ ವಾನರರಿಗೆ ಸ್ವಂತ ಲಾಭದ ಯಾವ ಚಿಂತನೆಯೂ ಇಲ್ಲ. ಆಗಬೇಕಾಗಿರುವುದು ರಾಜಕಾರ್ಯ. ರಾಜಾಜ್ಞೆಯನ್ನು ಮನ್ನಿಸಿ ಅವರು ಹೊರಟಿರುವರು. ರಾಮನಿಗಾಗಿ ಇಲ್ಲಿ ಹೇಗೆ ಜಟಾಯುವು ಹಿಂದೆ ರಾವಣನೊಡನೆ ಹೋರಾಡಿ ಪ್ರಾಣವನ್ನು ತೆತ್ತನು, ಅದೇ ರೀತಿ ವಾನರರು ತಮ್ಮ ಕಾರ್ಯವನ್ನು ಮಾಡಲಾಗದೆ, ಸೀತೆಯನ್ನು ಕಾಣಲಾಗದೆ ಪ್ರಾಣವನ್ನು ತೆರುತ್ತಿರುವರು ಎಂಬುದನ್ನು ಸಂಪಾತಿ ಅರ್ಥ ಮಾಡಿಕೊಳ್ಳದೆ ಇರಲಾರನೆ. ಯಾವುದೋ ಒಂದು ಮಧುರವಾದ ಸಂದರ್ಭದಲ್ಲಿ ತನ್ನ ತಮ್ಮನ ಮೇಲಿರುವ ಪ್ರೀತಿಯಿಂದಾಗಿ ಆ ವಾನರರ ಮೇಲೂ ಹೇಗೆ ತಮ್ಮನು ರಾವಣನೊಡನೆ ಹೋರಾಡಿ ಶ್ರೀರಾಮನಿಗಾಗಿ ಜೀವ ತೆತ್ತನು, ಈ ವಾನರರು ಅದೇ ಶ್ರೀರಾಮನಿಗಾಗಿ ಜೀವವನ್ನು ತೆರುತ್ತಿರುವರು ಎಂದು ಭಾವನೆ ಉಂಟಾದಾಗ ಸಹಜವಾಗಿಯೇ ತಮ್ಮನ ಮೇಲಿರುವಂತಹ ಪ್ರೀತಿ ವಾನರರ ಮೇಲೂ ಮೂಡುವ ಸಾಧ್ಯತೆ ಇರುತ್ತದೆಯಲ್ಲವೇ? ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.